ಎರಡು ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕ ಅಂದ್ರೆ ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ಗೆ 29/7/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಎರಡು ಜಿಲ್ಲೆಯಲ್ಲಿ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಸೆಕೆಂಡ್ PUC ಮೇಲೆ ಆಯ್ಕೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದಿಂದ UPSC ಪರೀಕ್ಷೆ ತಯಾರಿ ಅಂದ್ರೆ ಕೋಚಿಂಗ್ ತರಬೇತಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. 7 ತಿಂಗಳಿಂದ 8 ತಿಂಗಳವರೆಗೆ ಸರ್ಕಾರ ನಿಮಗೆ ತರಬೇತಿ ಕೊಡುತ್ತೆ. 3/8/2026 ಕೊನೆಯ ದಿನಾಂಕ ಇರತ್ತೆ. ಅಷ್ಟರೊಳಗಾಗಿ ಅಪ್ಲಿಕೇಶನ್ ಆಯ್ಕೆ. ಎರಡು ನೇಮಕಾತಿ ಬಗ್ಗೆ ಅದೇ ರೀತಿಯಾಗಿ ಈ ಒಂದು ಕೋಚಿಂಗ್ ಬಗ್ಗೆ ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಕೊನೆತನಕ ನೋಡಿ. ಈಗ ತಿಳಿಸ್ಕೊಡುವಂತ ಮಾಹಿತಿ ನೋಡಿ, ಗ್ರಂಥಾಲಯ ಮೇಲ್ವಿಚಾರಕ ನಂತರ ಬಗ್ಗೆ ತಿಳಿಸ್ಕೊಡ್ತಾನೆ. ಸರ್ಕಾರದಿಂದ ರಿಲೀಸ್ ಮಾಡಿದಂತ ನೋಟಿಫಿಕೇಶನ್. ಅದಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಮಾಹಿತಿ ನೋಡಿ. ಇದಂತೂ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯ ಮೇಲ್ವಿಚಾರಕ ಸ್ಥಳ ಕರ್ನಾಟಕದಲ್ಲಿ ಇರತ್ತೆ. ಇದಕ್ಕೆ ಅಂಗವಿಕಲದವರು, ಮಹಿಳೆಯರು, ಪುರುಷರು, ಸಾಮಾನ್ಯ ವರ್ಗದವರು ಅಪ್ಲಿಕೇಶನ್ ಹಾಕ್ಬಹುದು. ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಇರತ್ತೆ. ಎರಡು ಜಿಲ್ಲೆ ಸೇರ್ಪಡೆ 14 ಪೋಸ್ಟ್. ಇಲ್ಲಿ ಎಷ್ಟೆಷ್ಟು ಇದಾವೆ ಟೋಟಲ್ ಆಗಿ ಎರಡು ನೇಮಕಾತಿ ಬಗ್ಗೆ ಕವರ್ ಮಾಡ್ತೀನಿ ನೋಡಿ. ಗ್ರಾಮ ಪಂಚಾಯಿತಿ ಕರ್ನಾಟಕದ ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ರಾಯಚೂರದಲ್ಲಿ 5 ಪೋಸ್ಟ್ ಇರತ್ತೆ. ಗ್ರಾಮ ಪಂಚಾಯಿತಿಗಳು ಯಾದಗಿರಿಯಲ್ಲಿ 12. ರಾಯಚೂರದಲ್ಲಿ ಅಪ್ಲಿಕೇಶನ್ ಹಾಕೋದು 15/7/2026 29 ಜುಲೈ 2026 ತನಕ ಅವಕಾಶ ರಾಯಚೂರು ಗ್ರಾಮ ಪಂಚಾಯಿತಿಗಳಲ್ಲಿ. ಅದೇ ರೀತಿ ಯಾದಗಿರಿಯಲ್ಲಿ ಜುಲೈ 13ನೇ ತಾರೀಕಿನಿಂದ 27 ಜುಲೈ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಹಾಕುವಂತ ಪ್ರಮುಖ ದಿನಾಂಕ. ಇನ್ನು ಕೆಲಸ ಎಲ್ಲೆಲ್ಲಿ ಇರತ್ತೆ? ಯಾದಗಿರಿ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸುರಪುರ ಮಠ ಹಾಗೂ ವಡಗೇರಿ, ಹುಣಸಿಗೇರಿ ತಾಲೂಕು ಮತ್ತು ವಿವಿಧ ತಾಲೂಕಿನಲ್ಲಿ ಕೆಲಸ ಇರತ್ತೆ. ಅದೇ ನೀವೇನಾದ್ರೂ ರಾಯಚೂರದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಮಾನವಿ, ದೇವದುರ್ಗ ಹಾಗೂ ವಿವಿಧ ಒಂದು ತಾಲೂಕದಲ್ಲಿ ಕೆಲಸ ಇರತ್ತೆ ಗ್ರಾಮ ಪಂಚಾಯತಿಲಿ. ಅದೇ ರೀತಿಯಾಗಿ ವಯೋಮಿತಿ ಎರಡು ಗ್ರಾಮ ಪಂಚಾಯತಿಲಿ ಸೇಮ್ ಇರತ್ತೆ. 18 ವರ್ಷದಿಂದ 45. ಪ್ರತಿ ತಿಂಗಳು ಸರ್ಕಾರದ ಗೌರವಧನ ಅಂತ ಹೇಳಿ ಕೊಡ್ತಾರೆ. ಈ ಒಂದು ಗ್ರಂಥ ಮೇಲ್ವಿಚಾರಕ ಪೋಸ್ಟಿಗೆ ಕಾಲಕ್ಕೆ ಗೌರವಧನ ಅಂತ ಹೇಳಿ ಕೊಡ್ತಾರೆ. ಶೈಕ್ಷಣಿಕ ಅರ್ಹತೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವು ನಿಯಮಗಳು ಕೊಟ್ಟಿದ್ದಾರೆ. PUC ಪಾಸ್ ಆಗಿರಬೇಕು. PUC ಪಾಸ್ ಆದ್ರೆ ಅಷ್ಟೇ ನಡೆಯೋದಿಲ್ಲ, ಅದಕ್ಕೆ ಒಂದು ರೂಲ್ಸ್ ಇಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಹೊಂದಿರಬೇಕು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಅದು ಸಂಸ್ಥೆಯಿಂದಾನೇ ಲೈಬ್ರರಿ ಪ್ರಮಾಣ ಪತ್ರ ಕೊಡ್ತಾರೆ. ಅದು ಗೊತ್ತಿರ್ಲಿಲ್ಲಪ್ಪ ಅಂದ್ರೆ ಏನಾದ್ರು ಡೌಟ್ ಇದ್ರೆ ನನಗೆ ಎಷ್ಟಾದ್ರೂ ಕೂಡ ಮೆಸೇಜ್ ಮಾಡ್ಬೋದು. 3 ತಿಂಗಳು ನೀವು ಕಂಪ್ಯೂಟರ್ ಕೋರ್ಸ್ ಅನ್ನ ಮುಗಿಸಿರ್ಬೇಕು. ಕಂಪ್ಯೂಟರ್ ಜ್ಞಾನ ಕೂಡ ಹೊಂದಿರಬೇಕು, ಮುಗಿಸಿರ್ಬೇಕಾಗತ್ತೆ. ಅದು ಕೊಟ್ಟಿದ್ದಾರೆ. ಅರ್ಧ ಶುಲ್ಕ ಇರೋದಿಲ್ಲ ಮತ್ತು ಆಯ್ಕೆ ಪ್ರಕಾರದಲ್ಲಿ ನಿಮ್ಮ ಒಂದು ಸಂದರ್ಶನ ಡಾಕ್ಯುಮೆಂಟ್ಸ್ ಇತರೆ ನಿಯಮಗಳ ಪ್ರಕಾರ ಆಯ್ಕೆ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಈಗಾಗಲೇ ಆರ್ಟಿಕಲ್ ಬರೆದು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ವಾಟ್ಸ್ಆಪ್ ದಲ್ಲಿ ಕೊಟ್ಟಿದ್ದೆ, ಚೆಕ್ ಮಾಡ್ಕೊಳ್ಳಿ. ಇದನ್ನ ನಿಮಗೆ ಬೇಸಿಕ್ ಆಗಿ 2 ಕವರ್ ಆಗಿದೆ. ಯಾದಗಿರಿ ಗ್ರಾಮ ಪಂಚಾಯತಿಯಲ್ಲಿ ಪೋಸ್ಟ್ ಬಗ್ಗೆ ಮಾಹಿತಿ ಇಲ್ಲಿ ನೋಡಿ. 12ನೇ ತಾರೀಕು ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕುವಂತ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, GP ಕರ್ನಾಟಕ ಎಲ್ಲ ಇಲ್ಲಿ ಪೋಸ್ಟ್ ಯಾವ ಇರತ್ತೆ, ಖಾಲಿ ಇರುವಂತ ದಿನಾಂಕ ವಿವರ ಇರತ್ತೆ, ಪಂಚಾಯತಿ ವಿವರ ಮತ್ತೆ ಮಹಿಳಾ ಅಭ್ಯರ್ಥಿವೆಲ್ಲ ಖಾಲಿ ಇರುವಂತ ಪೋಸ್ಟ್ ಬಗ್ಗೆ ವಿವರ. ಇನ್ ರೋಸ್ಟರ್ ಕೊಟ್ಟಿದ್ದಾರೆ. ನಾನು ಆಗಲೇ ತಿಳಿಸ್ಕೊಟ್ಟನೆಲ್ಲ. ದ್ವಿತೀಯ PUC ಪಾಸ್ ಆಗಿರ್ಬೇಕು ಹಾಗೂ ಲೈಬ್ರರಿ ಪ್ರಮಾಣ ಪತ್ರ ಹೊಂದಿರಬೇಕು. ಮತ್ತೆ ಇನ್ನೊಂದು 3 ತಿಂಗಳು ಕಂಪ್ಯೂಟರ್ ಕೋರ್ಸ್ ಕೂಡ ಮುಗಿಸಿರ್ಬೇಕಂತೇಳಿ. ಇವೆಲ್ಲ ಅವೇ ನಾನು ಹೇಳಿದ್ನೆಲ್ಲ ಅವೇ ಅಲ್ಲ. ಕನಿಷ್ಠ 18ರಿಂದ 45 ಇವೆಲ್ಲ ರೂಲ್ಸ್ ಆಗಿರತ್ತೆ, ಹುಡ್ಕೊಳ್ಳಿ. ಅದೇ ರೀತಿಯಾಗಿ ರಾಯಚೂರದಲ್ಲಿ ನೋಡಿ, ರಾಯಚೂರದ ಅಧಿಕೃತ ನೋಟಿಫಿಕೇಶನ್ ಇಲ್ಲಿ ನೋಡಿ. ಯಾವಾಗ ರಿಲೀಸ್ ಮಾಡಿದ್ದಾರೆ? ಅದು 13/7/2026 ಅಂತ ರಿಲೀಸ್ ಮಾಡಿದ್ದಾರೆ. ಇದು ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಇಲ್ಲಿ ನೋಡಿ 5 ಪೋಸ್ಟ್ ಇರತ್ತೆ. ಗ್ರಂಥಾಲಯ ಮೇಲ್ವಿಚಾರಕ ಪೋಸ್ಟ್ ಅಂತೇಳಿ ಉಳಿದಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಎಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ, ಅರ್ಜಿ ಸಲ್ಲಿಸುವಂತ ಪ್ರಮುಖ ಡೇಟಾನ ನೋಡಿ. 15/7/2026 29/7/2026 ತನಕ ಅವಕಾಶ. ಇದು ಶುಲ್ಕದ ಬಗ್ಗೆ ಮಾಹಿತಿ. ಶುಲ್ಕ ಎಷ್ಟೆಷ್ಟು ಇರತ್ತೆ ನೋಡಿ. ಆಗಲೇ ಇಲ್ಲ ಅಂತ ಅನ್ಸುತ್ತೆ. ಶುಲ್ಕ ಇದಕ್ಕೆ 100 ರೂಪಾಯಿ, 200 ರೂಪಾಯಿ, 300, 400 ತನಕ ಶುಲ್ಕ ಇಟ್ಟಿದ್ದಾರೆ. 2 ನೋಟಿಸ್ ಕೂಡ ನಂಗೆ ವಾಟ್ಸಾಪ್ ದಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಕೋಚಿಂಗ್ ಬಗ್ಗೆ ಮಾಹಿತಿ ನೋಡಿ. ನಾನು ಈಗಾಗಲೇ ಅದರ ಬಗ್ಗೆ ಬೇಸಿಕ್ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ.
ಕೋಚಿಂಗ್ ಬಗ್ಗೆ ಮಾಹಿತಿ ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡಿದಂತ ಅಧಿಕೃತ ನೋಟಿಫಿಕೇಶನ್ 15/7/2026 ನೋಟಿಸ್ ಆಗಿದೆ ನೋಡಿ. ಅಧಿಕೃತ ನೋಟಿಸ್ ಅಲ್ಲಿಂದ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ಸರ್ಕಾರ. ಇಲ್ಲಿ ಸ್ವಲ್ಪ ನೋಡಿ ಇದರಲ್ಲಿ ಏನೇನು ತಿಳಿಸ್ಕೊಟ್ಟಿದ್ದಾರೆ. ಊಟ ಅವರೇ ಕೊಡ್ತಾರೆ, ವಸತಿ ಕೂಡ ಅಲ್ಲೇ ಇರೋದಕ್ಕೆ ಅವಕಾಶ ಇರತ್ತೆ. ನಾಗರಿಕ ಸೇವಾ ಪರೀಕ್ಷೆ ಅಂತೇಳಿ ಅಂದ್ರೆ UPSC. ಈ ಒಂದು UPSC ಪರೀಕ್ಷೆಗೆ ಯಾರ್ಯಾರು ತಯಾರಿ ಮಾಡ್ತಾ ಇದ್ರೆ ಅವ್ರಿಗೆ ಜಾಸ್ತಿ ಅನುಕೂಲ ಆಗತ್ತೆ ನೋಡಿ. ಇಲ್ಲಿ ನಿಮ್ಮ ಇದಕ್ಕೆ ಅರ್ಹತೆ ಕೊಟ್ಟಿದ್ದಾರೆ, ಏನೇನ್ ಇರ್ಬೇಕಂತೇಳಿ. ಪದವಿ ಪಾಸ್ ಆಗಿರ್ಬೇಕು, 21 ವರ್ಷದಿಂದ 31 ವರ್ಷದ ತನಕ ವಯೋಮಿತಿ ಇರಬೇಕು, ನೀವು ಭಾರತ ಪ್ರಜೆ ಆಗಿರ್ಬೇಕು, ಇವೆಲ್ಲ ರೂಲ್ಸ್ ಇರತ್ತೆ. ಮತ್ತಿಷ್ಟು ಅಂಕನ ಪಡೆದಿರ್ಬೇಕು. ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಂತ ಇಲ್ಲಿದೆ ನೋಡಿ, ಈ ಒಂದು ವೆಬ್ಸೈಟ್ದಲ್ಲಿ ಇರತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಬೇಸಿಕ್ ಮಾಹಿತಿ 7 ರಿಂದ 8 ತಿಂಗಳ ತನಕ ನಮಗೆ ತರಬೇತಿ ಕೊಡ್ತಾರೆ. ಸರ್ಕಾರದಿಂದನೇ ತರಬೇತಿ ಇರತ್ತೆ. ಇದರಲ್ಲಿ IAS, ಸಿವಿಲ್ ಸರ್ವಿಸ್ ಸಂಬಂಧಪಟ್ಟಂತೆ ತರಬೇತಿ ಇರತ್ತೆ. ಯಾರು ಅಪ್ಲಿಕೇಶನ್ ಹಾಕ್ಬೇಕು? ಹಿಂದುಳಿದ ವರ್ಗದವರು ಅಂದ್ರೆ ಪ್ರವರ್ಗ 1, 2A, 2B ಹಾಗೂ 3A ಮತ್ತು 3B ವರ್ಗದವರು ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ಪದವಿ ಅಭ್ಯರ್ಥಿಗಳು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಆಗಿ ಅಲ್ಲೆಲ್ಲ ಸಿಗತ್ತೆ.